ದಯವಿಟ್ಟು ಬನ್ನಿ ಎಲ್ಲ ಎತ್ಕೊಳ್ಳಿ. ಆಕ್ಸಿಡೆಂಟ್ ನನ್ನ ಮಗಳೇ ಮಾಡಿದಾಳೆ ಅನ್ನೋದಕ್ಕೆ ಆಧಾರ ಏನು? ಆಧಾರ ಅಂದ್ರೆ ಸಾಕ್ಷಿ ಕೇಳ್ತಾ ಇದ್ದೀರಾ? ಆ ಆಕ್ಸಿಡೆಂಟ್ ನಾನು ಒಬ್ಬನೇ ಅಲ್ಲ, ತುಂಬಾ ಜನ ನೋಡಿದ್ದಾರೆ. ಸಾಕ್ಷಿನ ಎಲ್ಲಿ ಹ್ಯಾಕ್ ಕರ್ಕೊಂಡ್ಬರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್, ಆ ಆಕ್ಸಿಡೆಂಟ ನನ್ನ ಮಗಳೇ ಮಾಡಿದಾಳೆ ಅನ್ನೋದು 100% ಸತ್ಯ. ಆದರೆ ನನ್ಗಿರೋಳು ಅವಳೊಬ್ಳೇ ಮಗಳು. ಇಲ್ಲಿ ನೋಡಿ, ನಾಳೆನೇ ಅವಳ ಮದುವೆ. ಈ ವಿಷಯ ಪೊಲೀಸು ಗೊತ್ತಾಯ್ತು ಅಂದ್ರೆ ಅವಳ ಹಸೆಮಣೆ ಏರೋದು ಬಿಟ್ಟು ಜೈಲಿನ ಕಂಬಿ ಎಣಿಸ್ಬೇಕಾಗುತ್ತೆ. ಈ ಮದುವೆ ಮನೆ ಹೋಗಿ ಸ್ಮಶಾನ ಆಗೋಗುತ್ತೆ. ನಿಮ್ಗೂ ಗೊತ್ತಿರ್ಬೋದು, ಒಂದು ಹೆಣ್ಣಿಗೆ ಗಂಡು ಹುಡುಕಿ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ. ಅದೇನೋ ಸರಿ, ಆದ್ರೆ ಆಕ್ಸಿಡೆಂಟ್ ಆದವನ್ ಗತಿ? ಅವನಿಗೆ ನಾನು ಏನೂ ಅನ್ಯಾಯ ಮಾಡಲ್ಲ. ಅವನ ಹಾಸ್ಪಿಟ್ಲ್ ಖರ್ಚೆಲ್ಲ ನಾನೇ ಕೊಡ್ತೀನಿ. ಅದೂ ಸಾಕಾಗ್ಲಿಲ್ಲ ಅಂದ್ರೆ ಇನ್ನೂ ಹಣ ಕೊಡ್ತೀನಿ. ನನ್ನ ಮಗಳು ಮಾಡಿ ತಪ್ಪನೆಲ್ಲ ನಾನು ಹೊತ್ಕೊಂಡು ನಾನು ಜೈಲ್ಗೆ ಹೋಗ್ತೀನಿ. ನೀವೇ ಜೈಲ್ಗೆ ಹೋದ್ರೆ ಕನ್ಯಾದಾನ ಯಾರು ಮಾಡ್ತಾರೆ? ಅಜಾಗರೂಕತೆಯಿಂದ ಕಾರು ಓಡಿಸಿ ಒಬ್ಬ ಅಮಾಯಕ ವ್ಯಕ್ತಿ ಅಂಗವಿಕಲನಾಗಲು ಕಾರಣನಾದ ವಿಜಯ್ ಅನ್ನೋ ಅಪರಾಧಿಗೆ IPC ಸೆಕ್ಷನ್ 348 ಪ್ರಕಾರ 6 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 2,000 ರೂಪಾಯಿ ದಂಡ ವಿಧಿಸಲಾಗಿದೆ. ಅಜ್ಜಿ, ಅವನು ಬರೋ ತಡ ಆಗುತ್ತೆ, ನೀನು ಹೋಗಿ ಮಲ್ಕೋ. ಎಷ್ಟೊತ್ತಾದ್ರೂ ಸರಿ, ಅವನಿಗೆ ಬಡಿಸ್ಬಿಟ್ಟೆ ನಾನು ಮಲ್ಗೋದು. ವಿಚಿತ್ರ ನಿಂದು. ಎದುರುಗಡೆ ಇದ್ರೆ ಬೈತಿರ್ತೀಯ, ಬರೋ ತಡ ಆದ್ರೆ ಹೀಗೆ ಒದ್ದಾಡ್ತೀಯ. ನೀವು ಸುಮ್ನಿರ್ರಿ. ಪ್ರೀತಿ ಅಂದ್ರೆ ಹಾಗೇನೆ. ಅಜ್ಜಿ, ನೀವ್ ಹೋಗಿ ಮಲ್ಕೊಳ್ಳಿ, ನಾನ್ ಬಡಿಸ್ತೀನಿ. ನನ್ನ ಮೊಮ್ಮಗನಿಗೆ ನಾನೇ ಬಡಿಸ್ಬೇಕು. ನೀವಿಬ್ರು ಹೋಗಿ. ವಿಜಯ್, ಸಾಹೇಬ್ರು ಕರಿತಿದ್ದಾರೆ. ನನ್ನ? ಹೌದು ಸರ್, ತಾವೇನೋ ಕರೆದ್ರಂತೆ. ಸರ್, ನೀವಾ? ವಿಜಯ್, ನಾನು ಜೈಲರ್ ಆಗಿದ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನನಗೆ ನಾಚಿಕೆ ಆಗ್ತಿದೆ. ನನ್ನ ಮಗಳ ಭವಿಷ್ಯ ನನ್ನ ಕಣ್ಮುಂದೆ ಇಲ್ದಿದ್ರೆ ನಾನು ಖಂಡಿತವಾಗ್ಲೂ ಇಂಥ ತಪ್ಪು ಮಾಡ್ತಾ ಇರ್ಲಿಲ್ಲ. ಅಯ್ಯೋ, ಅದೆಲ್ಲ ಬಿಡಿ ಸರ್. ನಿಮ್ಮ ಮಗಳಾಗಿದ್ದಾಳೆ, ಚೆನ್ನಾಗಿದ್ದಾಳಾ? ತುಂಬಾ ಸಂತೋಷವಾಗಿದ್ದಾಳೆ. ಓಕೆ, ಅಷ್ಟಿದ್ರೆ ಸಾಕು ಬಿಡಿ. ಆ ದೇವರು ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಎಷ್ಟು ದೊಡ್ಡ ಬುದ್ಧಿ ಕೊಟ್ಟಿದ್ದಾನೆ. ನಿಮ್ಮನ್ನೇ ನನ್ನ ಗುರುವಾಗಿ ಸ್ವೀಕರಿಸಬೇಕು ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ವಿಜಯ್, ಏನ್ ಸರ್ ನೀವು ನನ್ನ ಗುರು? ನೀವೇ ನನ್ನ ಗುರು. ಪ್ರೀತಿಯ ವಿದ್ಯಾಧರ್ ಅವರಿಗೆ ನನ್ನ ಹೆಸರು ವಿಶ್ವನಾಥ್ ರಾವ್ ಅಂತ. ಯಾವ ಜೈಲಲ್ಲಿ ನಿಮ್ಮ ತಮ್ಮ ವಿಜಯ್ 6 ತಿಂಗಳ ಶಿಕ್ಷೆ ಅನುಭವಿಸ್ತಾ ಇದ್ದಾರೋ ಅದೇ ಜೈಲಲ್ಲಿ ನಾನು ಜೈಲರ್ ಆಗಿದ್ದೀನಿ. ನಿಮ್ಮ ಓದಿಗೆ ಅನುಕೂಲ ಆಗಲಿ ಅಂತ DD ರೂಪದಲ್ಲಿ ಸ್ವಲ್ಪ ಹಣ ಕಳಿಸ್ತಾ ಇದ್ದೀನಿ. ಆದರೆ ಈ ಹಣ ನಿಮ್ಮ ತಮ್ಮ ವಿಜಯ್ದು. ಇದು ಅವರು ನಿಮಗೋಸ್ಕರ ಮಾಡ್ತಾ ಇರೋ ತ್ಯಾಗದ ಫಲದ್ದು. ನಿಮ್ಮ ಓದು ಚೆನ್ನಾಗಿ ಸಾಗಲಿ ಅಂತ ಹಾರೈಸೋ ಇತಿ ವಿಶ್ವನಾಥ್ ರಾವ್. ಅಜ್ಜಿ, ವಿಜಿ, ನನ್ನ ಕದ್ದ. ಹಿಂದೆ ಮುಂದೆ ಯೋಚನೆ ಮಾಡದೆ ನಿನ್ನೇನೇನೋ ಬೈದ್ಬಿಟ್ಟೆ. ಜೈಲಿಗೆ ಹೋಗೋದು ನಮ್ಮ ವಂಶ ಕಂಟ್ಕೊಂಡಿರೋ ನೆಂಟು ಅಂತ ಕಾಣುತ್ತೆ. ನಿಮ್ಮ ತಾತನೂ ಹಾಗೆ ದೇಶಕ್ಕೋಸ್ಕರ ಜೈಲಿಗೆ ಹೋದ್ರು. ನೀನು ಮನೆಗೋಸ್ಕರ, ನಿಮ್ಮ ಅಣ್ಣನಿಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾ ಇದ್ದೀಯಪ್ಪ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಗುಣನಪ್ಪ. ಏನಜ್ಜಿ ನೀನು ಈ ತರ ಎಲ್ಲ ಅಳೋದು ನನಗೆ ಯಾಕೋ ಇಷ್ಟ ಆಗಲ್ಲಪ್ಪ. ನೀನ್ ಎಂತ ಪವರ್ಫುಲ್ ಅಜ್ಜಿ ನೀನು. ನೀನ್ ಒಳ್ಳೆ ಆಟಂ ಬಾಂಬ್ ತರ ಢಮ 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 ನನ್ನ ಬೈತಾ ಇರ್ಬೇಕು, ನಾನ್ ನೀನ್ ರೇಗಿಸ್ತಾ ಇರ್ಬೇಕು, ನೀನ್ ಕೋಲ್ ತಗೊಂಡು ಹೊಡಿಯಕ್ ಬರ್ಬೇಕು. ತಗೋ ಕೋಲ್ ತಗೋ. ವಿಜಯ್, ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರೂ ಯೋಗ್ಯತೆಯಲ್ಲಿ ಎಲ್ಲರಿಗಿಂತ ದೊಡ್ಡವನಾಗ್ಬಿಟ್ಟಪ್ಪ. ಏನಣ್ಣ ನೀನು ಈ ಸಣ್ಣ ಸಣ್ಣ ವಿಷಯನೆಲ್ಲ ದೊಡ್ಡದಾಗಿ ಮಾತಾಡ್ಕೊಂಡು, ನೀನ್ ನಮ್ಮ ತಂದೆ ಸ್ಥಾನದಲ್ಲಿ ಇತ್ಕೊಂಡು ನಮ್ಗೆ ಏನೇನೆಲ್ಲ ಮಾಡಿಲ್ಲ. ನನ್ನ ಕಿರಿಗಳು ಎಷ್ಟು ಸಹಿಸ್ಕೊಂಡಿಲ್ಲ ನೀನು. ಹಾಯ್ ಚಿಕ್ಕಪ್ಪ. ಹಾಯ್ ಪುಟ್ಟ ಪುಟ್ಟಿ, ನೀವಿಬ್ರು ಪಪ್ಪಿ ಕೊಟ್ಟು ಎಷ್ಟು ದಿನ ಆಯ್ತು? ಕಮಾನ್ ಕಮಾನ್ ಕಮಾನ್.
ಆಹಾ. ನನ್ನ ಹೆಸರು ಕೆ ಅಂತ. ಅದ್ ಯಾವನಿಗೆ ಬೇಕಾಗೈತ್ರಿ? ನನ್ನ ಬಗ್ಗೆ ಗೊತ್ತ ಕಪ್ಕುಂದ್ರ ನೀನ ಸುಂಟಗಾಳಿಕ್ಕಿಂತ ಸ್ವಲ್ಪ ಜಾಸ್ತಿ, ಬಿರುಗಾಳಿಕ್ಕಿಂತ ಸ್ವಲ್ಪ ಕಮ್ಮಿ ಅಂತ. ಅದೇನು ಬಂದೆ ಅಂತ ಒದ್ರು ಮರಾಯ. ಒಬ್ಬ VIP ನ ಮರ್ಡರ್ ಮಾಡ್ಬೇಕಾಯ್ತು. ಯಾರನ್ನ? ಈ ಊರ್ MLA ಇಂದುಮತಿನ? ಅವ್ರನ್ನ ಮುಗಿಸ್ಬಿಟ್ರೆ ನಾನೊಬ್ನೇ ಕ್ಯಾಂಡಿಡೇಟು ಹೋಮ್ ಮಿನಿಸ್ಟರ್ ಪಟ್ಟಕ್ಕೆ. ರೇಟು ಲಕ್ಷಗಳಿಗಿಂತ ಜಾಸ್ತಿ, ಕೋಟಿಗಿಂತ ಕಮ್ಮಿ. ತಿಳಿತೇನೆ? ಕೊಡ್ತೀನಿ ಬಿಡ್ರಿ. ಹೋಮ್ ಮಿನಿಸ್ಟರ್ ಆದ್ರೆ ಲಕ್ಷ ಕೋಟಿ ಎಲ್ಲ ಯಾವ ಲೆಕ್ಕ? ಇವತ್ತು ಏಕಾದಶಿ ಮರಣ, ದ್ವಾದಶಿ ದಹನ, ತ್ರಯೋದಶಿ ಸಂತಾಪ. ಪಂಚಾಂಗ ಅಂದ್ರೆ ಆಕಿಗೆ ಬದುಕೋಕ್ಕಿಂತ ಸಾಯೋ ಟೈಮೇ ಜಾಸ್ತಿ ಅಂದಂಗಾಯ್ತು. ಹೌದ್ರಿ. ಹಲೋ, ನಿಮ್ಮನ್ನು ನೋಡೋಕೆ ಯಾರೋ ವಿವೇಕನವ್ರು ಬಂದಿದ್ದಾರೆ. ಅವ್ರನ್ನ ವಿಸಿಟಿಂಗ್ ರೂಮಲ್ಲಿ ಕೂಡಿಸಿ, ನಾನು ಬರ್ತೀನಿ. ಓಕೆ ಮೇಡಮ್. ಬನ್ನಿ ಸರ್, ಇಲ್ಲೇ ಕೂತಿರಿ. ಮೇಡಮ್ ಇನ್ನೇನು ಬಂದ್ಬಿಡ್ತಾರೆ. ಏನು ಇವತ್ತು ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ಯಾ? ನೀನು ಹೊಸದಾಗಿ ಮದುವೆ ಆಗಿದೆಯಲ್ಲ, ಅರ್ಧ ಗಂಟೆ ಮುಂಚೆನೆ ರಿಲೀವ್ ಮಾಡೋಣ ಅಂತ. ಓ ಹಂಗೆ, ಥ್ಯಾಂಕ್ಸ್ ಕಣ. ಕೆಲಸ ಮುಗಿತೇನೆ? ಆಯ್ತಣ್ಣ. ವೆರಿ ಗುಡ್, ವೆರಿ ಗುಡ್. ಸ್ವರ್ಗ ಸಿಗ್ತದ ನಿನಗೆ. ಒಂದೇ ಒಂದು ಕೆಲಸ ಬಾಕಿ ಅದ. ಆ ಕೆಲಸ ನಾನೇ ಮಾಡ್ಬೇಕು ನೋಡು. ಏನಣ್ಣ ಅದು? ಅಣ್ಣ ಸತ್ತೂರ. ಎಸ್, ನಾನು ವಿವೇಕ್ ಅಂತ ಮಾತಾಡ್ತಿರೋದು. ಹೇಳಿ, ಏನ್ ವಿಷಯ? MLA ಇಂದುಮತಿ ಅವ್ರ ಕೊಲೆ ಆಯ್ತಲ್ಲ ಸರ್, ಆವಾಗ ನಾನು ಅವ್ರ ಮನೇಲೇ ಇದ್ದೆ. ಅವ್ರ ಹತ್ರ ಮಾತಾಡ್ಬೇಕು ಅಂತ ಅಲ್ಲಿ ಹೋಗಿದ್ದೆ ಸರ್. ಇಸ್ ಇಟ್? ಅವ್ರನ್ನ ಕೊಲೆ ಮಾಡಿದ ವ್ಯಕ್ತಿನ ನಾನು ಕಣ್ಣಾರೆ ನೋಡಿದೆ ಸರ್. ಇಂದುಮತಿ ಅವ್ರ ಸೆಕ್ಯೂರಿಟಿ ಗಾರ್ಡೇ ಅವ್ರನ್ನ ಕೊಲೆ ಮಾಡಿದ್ದು ಸರ್. ಆ ಸೆಕ್ಯೂರಿಟಿ ಗಾರ್ಡ್ನ ಶಂಕರ್ ಪಾಟೀಲ್ ತಮ್ಮ ಜಿರಾಜ್ ಪಾಟೀಲ್ ಸರ್ ಸಾಯಿಸಿದ್ದು. ನಾನು ಇದನ್ನೆಲ್ಲ ಕಣ್ಣಾರೆ ನೋಡಿದೆ ಸರ್. ಹೌದು ಸರ್. ಓಹೋ, ಇದ್ರ ಹಿಂದೆ ದೊಡ್ಡ ಕೈವಾಡನೇ ಇದ್ದಂಗಿದೆ ನೋಡಿ ಮಿಸ್ಟರ್ ವಿವೇಕ್. ಇದರಿಂದ ನಿಮ್ಮ ಪ್ರಾಣಕ್ಕೂ ತೊಂದರೆ ಆಗಬಹುದು. ಅಂದಹಾಗೆ ಈಗ ನೀವೆಲ್ಲಿದ್ದೀರಾ? ಸರ್, SB ಟವರ್ಸ್ ಮುಂದಿರೋ SD ಬೂತಿಂದ ಮಾತಾಡ್ತಾ ಇದ್ದೀನಿ ಸರ್. ನೀವು ಅಲ್ಲೇ ಇರಿ, ನಾನು ಈಗಲೇ ಬಂದ್ಬಿಡ್ತೀನಿ. ಆಯ್ತು ಸರ್, ಕಾಯ್ತಿರ್ತೀನಿ. ನಮ್ ವಿಜಯ್ ಅವ್ರ ದೊಡ್ಡಣ್ಣ ಅಲ್ವಾ? ಹೌದು ಕಣೋ, ಬಾರೋ.
ಅಣ್ಣ ಸಂತೋಷ. ಲೇ ರಾಜ, ಜೈಲ್ನಾಗ ಮುದ್ದೆ ತಿಂದ ಬಹಳ ವರ್ಷ ಆಯ್ತಲ್ಲ? ಹೌದು ಬಾಸ್. ನೋಡೋ, ಒಂದ್ ಕೆಲಸ ಮಾಡು, ಇವನ್ ಮೇಲೆ ಲಾರಿ ಹೊಡೆದ್ ನಾನ ಸಾಯಿಸ್ದೆ ಅಂತ ಪೊಲೀಸ್ ಸ್ಟೇಷನ್ದಾಗ ಸರೆಂಡರ್ ಆಗು. ನಿನ್ನಣ್ಣ ಲಾರಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಅಣ್ಣ ಇಲ್ಲ ಕಣ, ನಾನು ನೋಡ್ದೆ ಕಣ, ನಾ ಹೇಳ್ತೀನಿ. ಅಯ್ಯೋ ಮಕ್ಕಳ ಓಹೋ, ನೀನೇನಾ ಲಾರಿ ಡ್ರೈವರು? ನಮ್ ಗುರು ದೊಡ್ಡಣ್ಣನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು. ಅಪರಾಧಿನ ಒಪ್ಸಿದ್ದೀನಿ. ನಾನು ಬರ್ತೀನಿ ಸರ್. 407 ಇವನ್ ಕರ್ಕೊಂಡು ಸೆಲ್ಗಾಕಯ್ಯ. ಎಸ್ ಸರ್. ಅಜ್ಜಿ, ಅಯ್ಯೋ ಅಯ್ಯೋ ದೇವ್ರೇ. ಯಾಕಜ್ಜಿ ಏನಾಯ್ತು? ಅಯ್ಯೋ ಯಾಕೆ ಅಳ್ತಿದ್ಯಾ ಅಜ್ಜಿ? ಯಾಕೆ ಅಳ್ತಿದ್ಯಾ ಅಜ್ಜಿ? ಚಿಕ್ಕಪ್ಪ, ಯಾಕಜ್ಜಿ ಏನಾಯ್ತು ಅಜ್ಜಿ? ನಿಮ್ಮಣ್ಣ ನಮ್ಮನ್ನೆಲ್ಲ ಅನಾಥರು ಮಾಡೋದನಲ್ಲೋ. ಅಯ್ಯೋ ಅಯ್ಯೋ ಅಯ್ಯೋ, ಚಿಕ್ಕವನು ಈ ವಿಷಯ ನಿನಗೆ ತಿಳಿಸಿದ್ರೆ ನಿನ್ನ ಓದ್ ಹಾಳಾಗುತ್ತೆ ಅಂತ ನಿನಗೆ ತಿಳಿಸ್ಬೇಡ ಅಂತ ಹೇಳಿದ್ನಲ್ಲೋ. ಅಯ್ಯೋ ನಾನೇನ್ ಕೆಲವೊಬ್ರು ತಾವಾಗ್ಲೇ ಬಂದು ಬಲೆಗೆ ಬೀಳುತ್ತಾರೆ. ಅಂಥದ್ರಲ್ಲಿ ಈ ವಿದ್ಯಾಧರ ಒಬ್ಬ. ಇವನ್ ಹ್ಯಾಗ್ DC ಆಗ್ತಾನೆ ಅಂತ ನಾನು ನೋಡ್ತೀನಿ. ಗೌಡ್ರೆ, ನೀವು ಹೋಗಿ. ಏ DCP ಸಾಹೇಬ, ಆ ಫೋಟೋದ ಮೇಲೆ ಸಿಕ್ಕ ಒತ್ತಕ್ಕಿಂತ ಮುಂಚೆ ಈ ಫೋಟೋ ಸ್ವಲ್ಪ ನೋಡು. ಮೇನಕ, ವಿದ್ಯಾಧರ್. ಏ, ನಿನ್ನ ಮಗಳ ಆ ಹುಡುಗನ್ನ ಲವ್ ಮಾಡ್ತಾ ಇದ್ದಾಳ. ಅವ್ರಿಬ್ರು ಒಂದೇ ಕಾಲೇಜ್ನಾಗ ಓದ್ತಾ ಇದ್ದಾರೆ. ಏ ಸಾಹೇಬ, ನಿನ್ ಶತ್ರು ಜೀವನ ಹಾಳು ಮಾಡಕ್ ಹೋಗಿ ನಿನ್ ಮಗಳ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿಯಪ್ಪ. ಸ್ವಲ್ಪ ಹುಷಾರಾಗಿರು. ಈಗ ನಾನು ಏನ್ ಮಾಡ್ಲಿ? ನೋಡು, ಈಗ ನಿನ್ನ ಅಸೂಯನ ಜಲಪಾತಕ್ಕಿಂತ ಸ್ವಲ್ಪ ಜಾಸ್ತಿ, ಸಮುದ್ರಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೋ, ತಿಳಿತಾನ? ಏ ಸಾಹೇಬ, ನೀನೀಗ ಅವ್ನ ಸಂಬಂಧ ಬೆಳೆಸ್ತಿ ಅಂದ್ರ ನಮ್ ಕೆಲ್ಸಕ್ಕೆ ಅಡ್ಗಾಡೆಗಲ್ಲ ವಿಜಯ. ಅವನು ತಾನಾಗೆ ನಮ್ ಬಲಿಗೆ ಬಿದ್ದೋಕಾನ. ಆಮೇಲೆ DC ನಿನ್ನ ಅಳಿಯ ಆದ್ಮೇಲೆ ಮುಗ್ದೋಯ್ತಲ್ಲಪ್ಪ, ನಮ್ಗಿನ್ನೇನು ಅಡ್ಡಿನೇ ಇಲ್ವಲ್ಲ. ಏನ್ರಯ್ಯ, ನಾನು ಒಳಗಡೆ ಹೋಗ್ಬೇಕಾದ್ರೂ ಇದೇ ಮುಖ ಇಟ್ಕೊಂಡಿದ್ರಿ, ಹೊರಗೆ ಬರ್ಬೇಕಾದ್ರೂ ಇದೇ ಮುಖ ಇಟ್ಕೊಂಡಿದ್ರಿ. ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ರಯ್ಯ. ವಿಜಯ್, ದೊಡ್ಡಣ್ಣನ ಏನಿಲ್ಲ ವಿಜಯ್, ಅಣ್ಣನ ಸಾವಿನ ದುಃಖನ ಇವನ್ ಕೈಲಿ ಮರೆಯಕ್ ಆಗ್ತಿಲ್ಲ ಅಲ್ವೇನ್ರ? ಹಾಗಲ್ಲ ವಿಜಯ್, ಅದು ನಾನು ಇವನ್ ಕೈಲಿ ಮರೆಯಕ್ ಆಗ್ತಿಲ್ಲ ಅಷ್ಟೇ. ನಿಮ್ ಬಾ ವಿಜಯ್. ಏ ಬರ. ನಮಸ್ಕಾರ. ನಮಸ್ಕಾರ. ಬನ್ನಿ, ಪ್ಲೀಸ್ ಕಮ್. ನಡೆಯಪ್ಪ. ಬನ್ನಿ ಬನ್ನಿ. ಅಜ್ಜಿ, ಇವರು ಇಲ್ಲಿನ DCP ಅವರು.
ನಮಸ್ಕಾರ. ನಮಸ್ಕಾರಮ್ಮ. ನನ್ನ ಹೆಸರು ಶೇಖರ್ ಅಂತ. ಇವಳು ನನ್ನ ಮಗಳು ಮೇನಕಾ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕಮ್. ನೀವು ಬಂದ ವಿಷಯ? ನಿಮ್ಮ ಮನೆ ಸಂದರ್ಭ ಹೇಗಿದೆಯೋ ಏನು ಅಂತ ಗೊತ್ತಿಲ್ಲ. ಒಂದು ಶುಭ ಕಾರ್ಯದ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅಂದ್ರೆ ಅದೇ ನಮ್ಮ ಹುಡುಗಿ ನಿಮ್ ಹುಡುಗನ ಇಷ್ಟಪಟ್ಟಿದ್ದಾಳೆ. ತಾವು ದೊಡ್ಡವರು, ತಮ್ಮ ಹತ್ರ ಮಾತಾಡಿ ನಿಮ್ ಹುಡುಗನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಅಂತ. ನಂದೇನು ಅಭ್ಯಂತರ ಇಲ್ಲ. ನಮ್ಮ ಮನೇಲಿ ನಾವೆಲ್ಲ ಸೇರಿ ನಿರ್ಧಾರ ತಗೊಳ್ಳೋದು. ಇನ್ನೇನು ನಮ್ ಕಿರಿ ಮೊಮ್ಮಗ ಬಂದ್ಬಿಡ್ತಾನೆ. ಜೈಲಿಂದ ಬರ್ತಿದ್ದಾರೆ ಅಂತ ಗೊತ್ತಮ್ಮ. ಅವ್ರು ಬರೋದ್ರೊಳಗೆ ನಾವೆಲ್ಲ ಶುಭ ಸಮಾಚಾರದ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದು ಅವ್ರು ಬಂದ್ಮೇಲೆ ಸಿಹಿ ಹಂಚ್ಬೋದಲ್ಲ. ನಮ್ಮ ಮನೇಲಿ ಅವನು ಹೇಳೋ ತೀರ್ಮಾನನೇ ನಮ್ಮೆಲ್ಲರಿಗೂ ಸಿಹಿ ತಿಂದಷ್ಟು ಖುಷಿ. ಅಜ್ಜಿ, ಚಿಕ್ಕಪ್ಪ ಬಂದ್ರು. ಚೆನ್ನಾಗಿದ್ದೀರಾ? ಬಂದ್ಯಪ್ಪ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ನಿನಗೆ ದೀರ್ಘಾಯುಷು. ವಿಜಯ್, ಹೇಗಿದೆಯೋ? ಚೆನ್ನಾಗಿದ್ದೀನಣ್ಣ. ಡಿಸಿಪಿ ಸಾಹೇಬ್ರೆ. ಎಸ್. ತಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು, ಬರ್ತೀರಾ? ಶ್ಯೂರ್, ವೈ ನಾಟ್. ಎಕ್ಸ್ಕ್ಯೂಸ್ ಮೀ. ಒಂದು ನಿಮಿಷ ಬರ್ತೀನಿ. ಏನ್ ನಮ್ಮನೆ ಒಳಗೆ ಬಂದು ನಾಟಕ ಆಡ್ತಾ ಇದೆಯಾ? ಏನ್ ಸಮಾಚಾರ? ನಾಟಕನ? ನಾಟಕ ಅಲ್ಲ ಮಿಸ್ಟರ್ ವಿಜಯ್, ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಆದಷ್ಟು ಬೇಗ ನಾವಿಬ್ರು ಸಂಬಂಧಿಗಳಾಗ್ತಾ ಇದ್ದೀವಿ. ಡಿಸಿಪಿ ಸಾಹೇಬ್ರೆ, ನಾವು ನಮ್ಮ ಮನೇಲಿ ಒಂದು ನಾಯಿ ಕೂಡ ಸಾಕಿಲ್ಲ. ಯಾಕಂದ್ರೆ ನಾಯಿನ್ ಸಾಕೋ ಯೋಗ್ಯತೆ ನಮಗಿಲ್ಲ ಅಂತಲ್ಲ, ಒಂದು ಒಳ್ಳೆ ಜಾತಿ ನಾಯಿ ಸಿಕ್ಕಿಲ್ಲ ಅಂತ. ಒಂದು ನಾಯಿ ಸಾಕ್ಬೇಕಾದ್ರೂ ಅದ್ರ ಜಾತಿ ಏನು, ಯೋಗ್ಯತೆ ಏನು ಅಂತ ನೋಡ್ತೀವಿ. ನಿಮ್ ಜೊತೆ ಸಂಬಂಧ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಮಿಸ್ಟರ್ ವಿಜಯ್, ನಿನಗಿನ್ನೂ ಬಿಸಿ ರಕ್ತ. ನೀನು ಇಲ್ಲಿಂದ ಯೋಚನೆ ಮಾಡೋದ್ರ ಬದಲು ಇಲ್ಲಿಂದ ಯೋಚನೆ ಮಾಡ್ತಾ ಇದೀಯಾ. ಸ್ವಲ್ಪ ಯೋಚನೆ ಮಾಡು. ಹಾಗೆ ನೋಡಿದ್ರೆ ನಿನ್ನ ಯೋಗ್ಯತೆ ನಮ್ಮ ಮನೆ ಕೆಲಸದವನಿಗಿಂತನೂ ಕಮ್ಮಿನೇ. ಬಟ್ ನನ್ನ ಯೋಗ್ಯತೆ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ಅಲ್ಲ, ಆಕಾಶದಲ್ಲಿ ಇರ್ಬೇಕಾದ ನಾನು ಭೂಮಿ ಜೊತೆ ಯಾಕೆ ಸಂಬಂಧ ಬೆಳೆಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ? ವೆರಿ ಸಿಂಪಲ್. ನಮ್ಮಣ್ಣ DC ಆಗ್ತಿಯಾನೆ. ಅವ್ನು ನೀನ್ ಅಳಿಯ ಆದ್ರೆ ನೀನ್ ಮಾಡೋ ಹಲ್ಕ ಕೆಲಸಗಳಿಗೆಲ್ಲ ಅವ್ನ್ ಸಪೋರ್ಟ್ ತಗೊಬೋದು ಅಂತ ನೀನ್ ಅನ್ಕೊಂಡಿದ್ಯಾ. ಬಟ್ ನೆವರ್. ನಾನ್ ಯಾವತ್ತೂ ನಿನ್ನ ಮತ್ತೆ ನಮ್ಮ ಅಣ್ಣನ ಮಧ್ಯ ಅಡ್ಗೋಡೆಯಾಗಿ ನಿಂತೇ ಇರ್ತೀನಿ. ಲೋಕ್ ಮಿಸ್ಟರ್ ವಿಜಯ್, ನಾನ್ ಜೀವನದಲ್ಲಿ ತೀರ್ಮಾನ ತಗೊಳ್ಳೋದು ಒಂದೇ ಒಂದ್ಸಲ. ನಾನ್ ನಿರ್ಧಾರ ತಗೊಂಡ್ರೆ ಅದು ಬೆಟ್ಟದಷ್ಟು ಗಟ್ಟಿಯಾಗಿರುತ್ತೆ. ನನ್ನ ಮಗಳು ನಿಮ್ಮನೆ ಸೊಸೆ ಹಾಗೆ ಆಗ್ತಾಳೆ ಅನ್ನೋ ಮಾತು ಈಗಾಗಲೇ ಕಲ್ಲಲ್ಲಿ ಕೆತ್ತಾಗಿ ಹೋಗಿದೆ. ಒಂದು ವೇಳೆ ಹಾಗಾಗದೆ ಹೋದ್ರೆ ನಾನ್ ನಿಮ್ಮ ಈ ಮನೇನ ಹೇಗೆ ಚೂರು ಚೂರು ಮಾಡ್ತೀನಪ್ಪ ಅಂದ್ರೆ ಅದರ ಧೂಳು ಸಹಿತ. ನೋ, ಬೆರಳು ತೋರ್ಸೋಕ್ ಮುಂಚೆ ಇದನ್ನ ಒಂದ್ಸರಿ ಓದು. ಇದು ನಿನ್ನ ಅಣ್ಣನ ಹಣೆ ಬರಹದ ಲಿಖಿತ. ಇದನ್ನ ದೇವರು ಬರೆಯಲ್ಲ, ನಾನು ಬರಿತೀನಿ. ಯಾರೇ IAS ಆಫೀಸರ್ ಆಗೋದಕ್ಕೆ ಮುಂಚೆ ಸರ್ಕಾರ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಿಸುತ್ತೆ. ಈಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರಿಪೋರ್ಟ್ ಬರೆಯೋ ಕೆಲಸ ಸರ್ಕಾರ ನನಗೆ ವಹಿಸ್ಕೊಟ್ಟಿದೆ. ನಾನೇನಾದ್ರೂ ಆ ರಿಪೋರ್ಟಲ್ಲಿ ಇವನ್ ತಮ್ಮ ಒಬ್ಬ ರೌಡಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದಾನೆ ಅಂತ ಬರೆದ್ರೆ ನಿಮ್ಮಣ್ಣ DC ಆಗೋದಂತೂ ದೂರ ಉಳಿತು. FDC ಕೂಡ ಆಗಲ್ಲ. ಬೀಗ್ರೆ, ಕಾಫಿ ತಣ್ಣಗಾಗ್ತಾ ಇದೆ, ನಾನು ಒಳಗೆ ಹೋಗ್ತೀನಿ. ಯುವರ್ ಆನರ್, ಈ ಹಿಂದೆ ತಾವೇ ಇದೇ ಕೋರ್ಟಲ್ಲಿ ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಇವನಿಗೆ 6 ತಿಂಗಳು ಶಿಕ್ಷೆ ವಿಧಿಸಿದ್ದೀರಿ. ಆದ್ರೆ ಈಗ ಇವನು ಅದಕ್ಕಿಂತ ದೊಡ್ಡ ಅಪರಾಧ ಮಾಡಿದ್ದಾನೆ. ಸಿಕ್ಕಾಪಟ್ಟೆ ಕುಡಿದು ಯದ್ವಾ ತದ್ವಾ ಟ್ಯಾಕ್ಸಿ ಓಡಿಸಿ ಬರೀ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡೋದು ಅಷ್ಟೇ ಅಲ್ಲದೆ 4 ಜನ ಅಮಾಯಕರ ಮೇಲೆ ಕಾರ್ ಹಾಯಿಸಿ ಅವ್ರ ಸಾವಿಗೆ ಕಾರಣ ಆಗಿದ್ದಾನೆ.
ಬ್ರೇಕ್ ಇನ್ಸ್ಪೆಕ್ಟರ್ ಕೆಲಸದಲ್ಲಿ ನನಗೆ 10 ವರ್ಷಗಳ ಅನುಭವ ಇದೆ. ಆ ಅನುಭವದಿಂದ ಹೇಳೋದಾದ್ರೆ ಈ ಅಪಘಾತ ಬ್ರೇಕ್ ಫೇಲ್ಯೂರ್ ಇಂದ ಆಗಿರುವಂತದ್ದಲ್ಲ. ಈ ಆರೋಪಿ ತಾನು ನಿರ್ಲಕ್ಷ್ಯತನದಿಂದ ಕಾರು ಓಡಿಸಿರುವುದರಿಂದಲೇ ಈ ಅಪಘಾತ ಸಂಭವಿಸಿದೆ ಯುವರ್ ಆನರ್. ನಾನು ಸರ್ಕಾರಿ ಆಸ್ಪತ್ರೆ ಡಾಕ್ಟ್ರು. ಈ ಆಕ್ಸಿಡೆಂಟ್ ಆದಮೇಲೆ 5 ಜನ ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ಅದರಲ್ಲಿ ಬದುಕುಳಿದವರು ಇವರೊಬ್ಬರೇ. ಇವರು ಕುಡಿದ ಮಣ್ಣಲ್ಲಿ ಗಾಡಿ ಓಡಿಸಿದ್ರು ಅನ್ನೋದು ಪರೀಕ್ಷೆ ನಂತರ ಖಚಿತ ಆಗಿದೆ. ಯುವರ್ ಆನರ್, ಮತ್ತೊಂದು ಮುಖ್ಯ ಸಾಕ್ಷಿಯನ್ನು ಕೋರ್ಟಿಗೆ ಹಾಜರುಪಡಿಸಲು ತಮ್ಮಲ್ಲಿ ಅನುಮತಿ ಕೋರ್ತೀನಿ. ಈ ಫೋಟೋಗಳು ನೋಡಿದ ನಂತರ ಏನು ಹೇಳಬೇಕು ಅಂತಿದ್ದೀರಾ ಹೇಳಿ. ನೋಡಿ ನೋಡಿ, ಒಬ್ಬ ಡ್ಯೂಟಿ ಮೇಲೆ ಇರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ತಾ ಇದ್ದಾನೆ ಇವನು. ನ್ಯಾಯಾಲಯವು ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಮೊಕದ್ದಮೆ ವಿಚಾರಣೆಯಲ್ಲಿದ್ದರೂ ಆರೋಪಿ ವಿಜಯನ ಆವೇಶದ ವರ್ತನೆಯಿಂದ ಮತ್ತು ಆತನ ಮಾನಸಿಕ ಅಸ್ವಸ್ಥ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ವಿಚಾರಣೆಯವರೆಗೆ ಆತನನ್ನು ನ್ಯಾಯಾಂಗ ಬಂಧನದಲ್ಲಿರಿಸಲು ಆದೇಶಿಸಲಾಗಿದೆ. ಯಾರ ಮೂವ್ ಮಾಡಿ ಶೂಟ್ ಮಾಡ್ಬಿಡ್ತೀನಿ. ವಿಜಯ್ ವಿಜಯ್ ನೋ ವಿಜಯ್, ಆವೇಶಕ್ಕೆ ಸಿಕ್ಕಿ ಅನಾಹುತ ಮಾಡ್ಕೋಬೇಡ. ವಿಜಯ್, ಕಾನೂನ ಕೈಗೆ ತಗೋಬೇಡ. ಕಾನೂನು ಬಗ್ಗೆ ಮಾತಾಡಿ ಪರ್ಮಿಟ್ ಬಾಯಿ ಮುಚ್ಚಿ. ಹಿಡೀರ ಅವನ್ನ. ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿನ್ ಕಾಪಾಡೋದ್ರಲ್ಲಿ ನನ್ ಸ್ವಾರ್ಥನೂ ಇದೆ. ಸ್ವಾರ್ಥನ? ಹೌದು, ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ. ಸೇಡ? ಯಾರ ಮೇಲೆ? ಶಂಕರ್ ಪಾಟೀಲ್. ಶಂಕರ್ ಪಾಟೀಲ್? ಅವನ ಮೇಲೆ ನಿನ್ಗೇನ್ ದ್ವೇಷ? ತುಂಬಾ ವರ್ಷಗಳ ಹಿಂದೆ ಆ ಶಂಕರ್ ಪಾಟೀಲ್ ಒಂದ್ ಸಣ್ಣ ಗಾರ್ಮೆಂಟ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದ. ಅಲ್ಲಿ ಕೆಲಸ ಮಾಡ್ತಿದ್ದ ಒಂದು ಅಮಾಯಕ ಹುಡುಗಿ ಮೇಲೆ ಅವನ್ ಕಣ್ ಬಿದ್ದು ಅವಳ ಜೊತೆ ಪ್ರೀತಿ ನಾಟಕಾಡಿ ಅವಳನ್ನ ತನ್ನ ಬಲೆಗೆ ಬೀಳಿಸ್ಕೊಂಡ. ಅವನಿಗೊಂದು ಹೆಣ್ಮಗುನೂ ಆಯ್ತು. 6 ವರ್ಷದ ಹೆಣ್ಮಗಳು ಇದ್ರೂ ಕೂಡ ತಾಯಿ ಮಗಳಿಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಗೋದಕ್ಕೆ ಪ್ರಯತ್ನ ಪಟ್ಟಾಗ
ಆ ಮುಗ್ಧ ಹೆಣ್ಣು ಕಾರಣ ಕೇಳಿದ್ದಕ್ಕೆ ಕಾರ್ ಹಚ್ಚಿ ಸಾಯಿಸ್ಬಿಟ್ಟ. ಆ ದುರದೃಷ್ಟ ತಾಯಿ ಮಗಳೇ ನಾನು. ಸೇಡಿನ ಬೆಂಕಿ ನನ್ನನ್ನು ಇವತ್ತಿನವರೆಗೂ ಬದುಕಿಸಿದೆ. ಒಂದು ದಿನ ನೀನು ನನ್ನ ಕಣ್ಣಿಗೆ ಬಿದ್ದೆ. ನನ್ಗನ್ನಿಸ್ತು ನಿನ್ನ ಸಹಾಯ ಸಿಕ್ಕಿದ್ರೆ ನಾನು ಸೇಡನ್ನು ತೀರಿಸ್ಕೋಬೋದು ಅಂತ. ಆಮೇಲೆ ನಾನು ನಿನ್ನ ಹಿಂದೆ ಬಿದ್ದೆ. ನಿನ್ಗೆ ಹತ್ರ ಆಗೋಕೆ ಪ್ರೀತಿ ನಾಟಕ ಆಡ್ದೆ. ಆದ್ರೆ ನಾಟಕ ಆಡ್ತಾ ಆಡ್ತಾ ಆ ಪ್ರೀತಿ ನಿಜ ಆಗೋಯ್ತು. ನಾನು ನಿನ್ನನ್ನ ನಿಜವಾಗ್ಲೂ ಪ್ರೀತಿಸೋಕೆ ಶುರು ಮಾಡಿದೆ. ನಿಜವಾಗ್ಲೂ. ಯಾವ ಫೈಲ್ ಅದು? ಅದೇ ಆ ವಿವೇಕ್ ಮರ್ಡರ್ ಫೈಲು. ಓಹ್, ಆ ಫೈಲಾ? ಅದನ್ನ ಸುರಕ್ಷಿತವಾಗಿಟ್ಟಿದ್ದೀನಿ, ನೀವೇನೋ ವರಿ ಮಾಡಬೇಡಿ. ಅದನ್ನ ಎಷ್ಟು ಸುರಕ್ಷಿತವಾಗಿಟ್ಟಿದ್ದೀನಿ ಅಂದ್ರೆ ಅದು ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಮರ್ತೋಗಿದೆ. ನೀನು ಬ್ಲಾಕ್ ಮೇಲರ್ಗಿಂತ ಸ್ವಲ್ಪ ಜಾಸ್ತಿ, ಮರ್ಡರ್ಗಿಂತ ಸ್ವಲ್ಪ ಕಡಿಮೆ. ಆ ಫೋಟೋ ಏನಾರ ನಮ್ ಕೈ ಸಿಗ್ಲಿಲ್ಲ ಅಂದ್ರೆ ಅವು ನಮ್ ತಿಥಿ ಮಾಡೋ ಕಾಡಕ್ಕವು. ಎಲ್ಲಿಟ್ಟಿಂತ ಬಗಳಲೆ. ಏಯ್, ನಿಜವಾಗ್ಲೂ ನೀ ಮರ್ತೋಗಿದ್ರೆ ಜೀವಂತಿರೋದನ್ನೇ ಮರ್ತೋಗ. ಈ ರಾಜಕೀಯ ಎಲ್ಲ ನಮ್ಮ ಹತ್ರ ಬೇಡಪ್ಪ ಮಗನ. ಅವನ ಫೋಟೋ ಎಲ್ಲಿದಾವ ಅಂತ ಕೊಂಡ್ನಡಿ. ಈಗ್ಲಾರ ಹೇಳ್ತೀಯ ಇಲ್ವಾ ಫೋಟೋಸ್ ಇರೋ ಫೈಲ್ ಎಲ್ಲಿದೆ ಅಂತ? ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಫೈಲ್ ಎಲ್ಲಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಲ್ಲ? ಅವ್ರ ಗಾಡಿ ಕೆಳಗೆ ಸಿಕ್ಕಿ ಅವ್ರಿಗೆ ಸಾಯೋ ಅದೃಷ್ಟ ತುಂಬಾ ಕಡಿಮೆ ಜನಕ್ಕೆ ಸಿಗುತ್ತೆ. ನನ್ನ ಖಜಾನೆ ಖಜಾನೆ. ನನ್ನ ಫೈಲ್ ಅಲ್ಲ, ಸೇಫ್ ಆಗಿದೆ. ಕಳೆದೋಗಿರೋದು ಫೋಟೋಗಳಿದ್ದ ನಿಮ್ ಫೈಲ್ ಅಷ್ಟೇ. ಈಗ ಅವನ ಫೈಲ್ ತಗೊಂಡು ಸೀದಾ ಅವ್ರ ಅಣ್ಣ DC ಹತ್ರ ಹೋಗ್ತಾನ. ಆದ್ರೆ ಅದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅವನ ಮೇಲೆ ಸೂಟ್ ಅಟ್ ಸೈಟ್ ಆರ್ಡರ್ ಐತಿ. ಪೊಲೀಸರು ಅವ್ನ ಬೆನ್ನ ಹತ್ಯಾರ. ಅವನು ಪೊಲೀಸರ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ವಿಜಯ್ ನಿಮಗೆ ಕೈ ಕೊಟ್ಟು ಹೋದ್ರೆ ಅವಾಗ ನಿನಗ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ತಿಳ್ಕೊ. ಏನು ಹಾರ್ಟ್ ಅಟ್ಯಾಕ್? ನಾನು ಈಗಲೇ ಬಂದೆ. ಏನ್ ಮೆನ್ಕ? ಏನಂದ್ರೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಅಪ್ಪ, ಏನಾಯ್ತಪ್ಪ ನಿನಗೆ? ಹಾರ್ಟ್ ಅಟ್ಯಾಕ್ ಅಂತ ಫೋನ್ ಬಂತು. ನನಗೇನು ಆಗಿಲ್ಲಮ್ಮ, ನಾನ್ ಚೆನ್ನಾಗಿ ಹೇಳಿನಿ. ಮತ್ತೆ ಹಾರ್ಟ್ ಅಟ್ಯಾಕ್ ಅಂತಂದ್ರು ಏನಿಲ್ಲ ತಾನೆ? ಏನಿಲ್ಲ ಅಳಿ, ಅಂದ್ರೆ ಮೈಲ್ಡ್ ಆಗಿ. ಐ ಆಮ್ ಔಟ್ ಆಫ್ ಡೇಂಜರ್. ನಾವು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತಂತ ಡಾಕ್ಟರ್ ಹೇಳಿದ್ದಾರೆ. ಅಣ್ಣ ಅಣ್ಣ, ಸಾಕ್ಷಿ ಸಮೇತ ಬಂದಿದ್ದೀನಿ. ಹಲೋ, ಕಂಗ್ರ್ಯಾಚುಲೇಷನ್ ಪಾ ವಿಜಯ. ನಿಂದು ಧೈರ್ಯ ಭಾರಿ ಐತ್ ಬಿಡ್ಲೆ. ಅಲ್ಲ, ನಿನ್ ಪ್ರಾಣನು ಲೆಕ್ಕಕ್ಕೆ ಇಟ್ಕೊಂಡ ನೀನು ಆ ಸಾಕ್ಷಿನ ಸಾಬೀತುಪಡಿಸಿಯಪ್ಪ ಅಂದ್ರೆ ನಿಂದು ಡಬಲ್ ಗುಂಡಿಗೆನೇ ಇರಬೇಕು. ಆದ್ರೆ ಏನ್ ಮಾಡೋದು? ಆ ಸಾಕ್ಷಿ ನೋಡ್ಬೇಕಾದ್ ನಿಮ್ DC ಅಣ್ಣ ಇಲ್ಲೇ ಅದಾನ, ಅವ್ರ ಮಾವನ ಮನೆಗೆ. ಈಗ ನೀ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಿನಗೆ ಅಣ್ಣ ಅಂತ ಕರಿಯಾಕ ನಿಮ್ಮ ಸಣ್ಣಣ್ಣ ಬಾಳತ್ತಿರಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ಇವು. ಯಾಕೆ ಟೆನ್ಷನ್ ಮಾಡ್ಕೊಂತಿಲಿ? ಸ್ವಲ್ಪ ಗಪ್ ಕುಂದ್ರು. ನಾವ್ ಹೆಂಗ ಅಂದ್ರ ಸಾಹೇಬನ್ಕಿಂತ ಸ್ವಲ್ಪ ಕಮ್ಮಿ, ಪ್ಯೂನ್ಗಿಂತ ಸ್ವಲ್ಪ ಜಾಸ್ತಿ. ನಮ್ಗೆ ಯಾರ ಎದುರಾದ್ರ ನಾವಂತೂ ಬಿಡಲ್ಲಪ್ಪ, ಫಿನಿಶ್ ಮಾಡ್ಬಿಡ್ತೀವಿ. ಹಂಗ್ ನೋಡಿದ್ರ ನಿಮ್ಮ ಅಣ್ಣ ನಮ್ಗೇನು ವೈರೇನೋ? ಅವನು ಆ MLA ಇಂದುಮತಿ ಮರ್ಡರ್ ಕೇಸ್ನಾಗ ಸಾಕ್ಷಿ ಆದ ಅಂತ ಅವನ್ನೇ ಫಿನಿಶ್ ಮಾಡ್ಬೇಕಾಯ್ತಪ್ಪ. ಮತ್ತ ನಿನ್ನ 4 ಜನ ಸ್ನೇಹಿತರಿದ್ರಲ್ಲ, ಅವರು ನಿಮ್ಮ ಅಣ್ಣನ ಕೊಲೆ ಕೇಸ್ನಾಗ ಸಾಕ್ಷಿ ಆದ್ರು ಅಂತ ಅವ್ರನ್ನೂ ಫಿನಿಶ್ ಮಾಡ್ಬೇಕಾಯ್ತು. ನೋಡು, ಈಗ ನೀನ್ ಸಾಕ್ಷಿ ಸಮೇತ ಸೀದಾ ಫೈಲ್ ತಗೊಂಡು ಇಲ್ಲಿಗೆ ಬಾ. ಇಲ್ಲ ಅಂದ್ರ ಇದು ನಿಮ್ ಸಣ್ಣನ ಸಾವು ಬದುಕಿನ ಪ್ರಶ್ನೆ ಆಕತಿ. ನಮ್ಮ ಅಣ್ಣನಿಗೆ ಏನಾರ ಆದ್ರೆ ಏಯ್, ಯಾಕಲೆ ಜಿಗ್ದಾಡ್ತಿ? ನೋಡು, ಇನ್ನು ಅರ್ಧ ಗಂಟೆ ಒಳಗೆ ನೀನು ಇಲ್ಲಿ ಬರ್ಲಿಲ್ಲ ಅಂದ್ರ ಬರ್ತಾ ಇದ್ದೀನೋ ಅಲ್ಲಿಗೆ ಬರ್ತಾ ಇದ್ದೀನಿ. ಪಾಟೇಲ್,
ಇದೇನಾ ನಿನ್ ನಿಜವಾದ ರೂಪ? ನಮ್ಮ ಅಣ್ಣನ ನೀನೇನ ಕೊಂದಿದ್ದು? ನನ್ನ ತಮ್ಮ ಹೇಳಿದ ಮಾತಲ್ಲಿ ನಂಬಲ್ಲ ಅಂತ ತಿಳ್ಕೊಂಡು ಬಚಾವಾಗೂ ನೋಡ್ತಾ ಇದ್ಯಾ? ನೋಡು, ನಾವ್ ಯಾರನ್ನು ವಿಶ್ವಾಸಕ್ಕೆ ತಗೊಂಡವ್ರಲ್ಲ, ಹಂಗಂತ ಸುಮ್ಮ ಕುತ್ಕೊಳ್ಳೋ ಜನ ಅಂತೂ ಅಲ್ಲೇ ಅಲ್ಲ ಬಿಡು. ಸುಮ್ಮನೆ ನೀನೊಬ್ಬ ವಿಶ್ವಾಸ ದ್ರೋಹಿಗೆ ನಡ್ಕೊಳ್ಳೋದ್ರಿಂದ ನಿನ್ಗೆ ಎಂತ ಕಾಲ ಬರ್ತದೆ ಗೊತ್ತಾ ನಿನ್ಗೆ? ನಾನೊಬ್ಬ DC ಆಗಿ ನಿನ್ನಂತ ಕೊಲೆ ಪಾತಕರನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನನ್ಗೂ ಚೆನ್ನಾಗ್ ಗೊತ್ತು. ಶಾಂತಿ ಶಾಂತಿ. ಅವಸರ ಮಾಡಕತ್ತಾನ ಅಣ್ಣ. ಬಿಡ್ರೋ ಬಿಡ್ರೋ ನನ್ನ, ಬಿಡ್ರೋ ನನ್ನ. ಕಾಡಾಗಿನ ಹೂವು. ಏನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ನನ್ನ ಮಗಳನ್ನ. ಅಣ್ಣ ಅಣ್ಣ, ಏಯ್ ಒಳ್ಳೆ ಮಾತಿಂದ ಹೇಳ್ತೀನಿ, ಬಿಟ್ಬಿಡು. ಇಲ್ಲ ಅಂದ್ರೆ ಅಬ್ಬ ಅಣ್ಣ, ಇರುವಿಗ ರಕ್ಕಿ ಬಂದದ. ಅಡ್ಡಿಲ್ಲಪ್ಪ DCP ಸಾಹೇಬ, ನಿನಗೆ ನಮ್ ಲಕ್ಕಿ ಕೈ ಹಿಡಿಯಕ್ ಅಷ್ಟೇ ಬರ್ತತಿ ಅಂತ ಅನ್ಕೊಂಡಿದ್ದೆ. ಅಡ್ಡಿ ಇಲ್ಲ, ಗನ್ ಹಿಡಿಯಕ್ ಬರ್ತೈತಿ ಅಂತ ಇವತ್ತ ಗೊತ್ತಾಯ್ತು ನೋಡು. ಆಗ ನೀನ ಅಲ್ಲೋ, ಆದ್ರ ನೀ ಗುಂಡು ಹಿಡಿಯಕ್ ಆಗಲ್ಲ. ಯಾಕೆ ಗೊತ್ತೇನ? ಯಾವನ್ ಲಂಚದ ಮಂಚ ಏರ್ತಾನೋ ಅವನಿಗೆ ಗುಂಡು ಹೊಡಿಯೋ ಗುಂಡಿಗಿರಲ್ಲ. ಇದೆಲ್ಲ ಉಪಯೋಗಕ್ಕೆ ಬರಲ್ಲ. ಎಲೆ ನಿನ್ನ ಕೈ ಮುಗಿತೀನಿ. ಮಗಳನ್ನ ಬಿಟ್ಬಿಡು. ನಿನ್ ಮಗಳು ಡಿಸ್ಕೋಗಿಂತ ಸ್ವಲ್ಪ ಜಾಸ್ತಿ, ಸಿಲ್ಕ್ಗಿಂತ ಸ್ವಲ್ಪ ಕಮ್ಮಿ ಅದ ನೋಡಪ್ಪ. ಅಲ್ಲೇ ತಮ್ಮ ಪಟಾಯ್ಸೋ. ಪಾಟೀಲ್ ಅಣ್ಣ, ಪೂರ್ಣ ಮಾಡ್ತೀನಿ. ಪಾಟೀಲ್ ಜಾನಿ ಜಾನಿ ಎಸ್ ಅಣ್ಣ, ಈಟಿಂಗ್ ಶುಗರ್ ಎಸ್ ಅಣ್ಣ, ಓಪನ್ ಯುವರ್ ಮೌತ್. ಮಾರಿ ಕಣ್ಣು ಓರಿನ ಹಾಗೆ ತಕ್ಕ 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 ಢಿಂಗ್. ಅಣ್ಣ ಸಿಕ್ಕಾಕೊಂಡ್ಬಿಟ್ಲು. ಹೋಗ್ತೀಯನ ಅಣ್ಣ? ಹೋಗ್ತಾಳಂತ. ಹೋಗು ಹೋಗು ಹೋಗು. काली काली आँखें टिरिरी टिरिरी, गोरी गोरी गाल, टिकी टिकी नजरे, हिरने जैसे चाल. ಮೇನಕಾ, ನಿಮ್ಮ ಅಣ್ಣ ನಮ್ ತಬಾದ ಮರ್ತು ಬಿಟ್ಟೇನ? ಆ ಫೈಲ್ ಎಲ್ಲ ಎತ್ಕೊಡು. ನಮ್ಮ ಅಣ್ಣ ಎಲ್ಲಿ? ಅಲ್ಲಿ ನೋಡು. ಆ ಸಾಕ್ಷಿ ಫೈಲ್ ಎಲ್ಲ ಎತ್ಕೊಡೋ. ಇಲ್ಲಿ ಆ ಫೋಟೋಗಳನ್ನ ರಾಕ್ಷಸರ ಕೈ ಕೊಡಬೇಡ. ಬೇಡ. ಡೋಂಟ್ ಗಿವ್ ವಿಜಯ್. ನಿನ್ ಸಾಕ್ಷಿ ಇಲ್ಲಿದೆ, ಮೊದಲು ನಮ್ಮ ಅಣ್ಣನ್ ಬಿಡು. ಮುಚ್ಕೊಂಡು ಆ ಫೈಲ್ ಇತ್ಲ ಕೊಡಲೇ ಇಲ್ಲಿ.
ಯಾರೇ ನೀನು? ನಾನ್ ಯಾರ? ಲಕ್ಷ್ಮಿ ಅಂತ ಒಂದು ಅಮಾಯಕ ಹೆಣ್ಣು, ನೆನ್ಪಿದ್ಯಾ? ಅಂದ್ರೆ ನೀನು ಅದೇ ಅಮಾಯಕ ಹೆಣ್ಣಿನ ಮಗಳು ನಾನು. ಏಯ್ ಚೋಕ್ರಿ, ಇವನು ಶಂಕರ್ ಪಾಟೀಲ. ಉರಿದಾಡರ್ನ ಯಾವಾಗ್ಲೂ ಮೆರೆದಾಡಕ್ ಬಿಡವಲ್ಲ. ಇದೇನು ನಮ್ಗೆ ನಾವೇನ್ ಮಾಡಿದ್ ಬಿಡ.
ಈ ಮನೆಗೆಲ್ಲ ಒಳ್ಳೇದ್ ಮಾಡಿದ್ದೀರಾ. ಪಾರು ಪಾರು ಎಲ್ಲ ಒಳ್ಳೇದಾಗಿದೆ. ನೀನಿನ್ಯಾಕೆ ಆ ಮನೇಲಿ ವೇಸ್ಟ್ ಮಾಡಿ ತರ ಇರ್ತೀಯ? ಎಲ್ರೂ ಚೆನ್ನಾಗಿರ್ಬೇಕು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ನೀನ್ ಆದಷ್ಟು ಬೇಗ ನನ್ನ ಹತ್ರ ಬಂದ್ಬಿಡು. ಆಗೋಲ್ಲ ಸ್ವಾಮಿ, ನನ್ನ ಮೊಮ್ಮಗನ ಮದ್ವೆ ಆಗೋವರೆಗೂ ನಾನ್ ಬರೋದಕ್ ಸಾಧ್ಯವಿಲ್ಲ. ನಾಳೆನೆ ಮದುವೆ ಆಗ್ತೀನಿ, ನೀನ್ ತೊಲಗ ಹೋಗು. ಏಯ್ ಪಾರು, ನಾನ್ ಪಾರು ನಿನ್ ಗಂಡ ಕಾಲಿಗೆ ಬಿದ್ದ ಆಶೀರ್ವಾದ ತಗೋ. ನೀನ್ ಕಾಲು ಬಿದ್ದು ನಾನ್ ನಮಸ್ಕಾರ ಮಾಡ್ಬೇಕು. ದಿವಸ ನೀನೇ ನನ್ನ ಯಾಮಾರಿಸ್ತಾ ಇದ್ದಿದ್ದು ನನ್ನ ಗಂಡ ಅಂತ. ಇವತ್ತು ನೀನು ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಏನಾಯ್ತು ಕಂದ? ಹೋದರೆ ಪುಲಿ ಇತ್ತ ಹೋದರೆ ಎದುರಿ ನಾ ಎತ್ತ ಹೋಗಲ್ಲಯ್ಯ. ಯಾಕೋ? ಯಾಕ್ರಿ ಹೆಂಡತಿ ನೋಡಿ ಹೆದರ್ಕೊಂಡ್ಬಿಟ್ರಾ? ಹೆಂಡ್ತಿನ? ಯಾರ ಹೆಂಡ್ತಿ? ನಿಮ್ ಹೆಂಡತಿ. ನನ್ನ ಹೆಂಡ್ತಿನ? ಕೈ ನೋಡಿ ಹೆಂಗ್ ರಫ್ ಇದೆ, ತಟ್ರೆ ಚಟ್ಟ ಸೇರ್ಕೊಂಡ್ಬಿಡ್ತೀಯ ನೀನ್. ಸಾಕ್ ನಿಲ್ಸ ನಿಮ್ ಡ್ರಾಮಾನ. ಮೊದ್ಲು ಮದುಮಗನ್ ಪಟ್ಟ ಹೊತ್ತು ಸ್ವರ್ಗದ ಬಾಗಿಲ್ ತಟ್ಟೋದ್ ನೋಡು. ಕರೆಕ್ಟ್ ಕರೆಕ್ಟ್. ಇವಳನ್ ಮದುವೆ ಆದ್ರೆ ನಾನು ಸ್ವರ್ಗದ ಬಾಗ್ಲಲ್ಲ ನರಕದ ಬಾಗಿಲ್ ತಟ್ಟಬೇಕು ದಿನ. ಏನಂತ್ಯಾ ಓಲ್ಡ್ ಮ್ಯಾನ್? ಕೈ ನೋಡು ಎಷ್ಟು ರಫ್ ಆಗಿದೆ ಅಂತ. ಒಂದು ತಾಟದ ಅಂದ್ರೆ ಕಲ್ಯಾಣ ಮಂಟಪದಲ್ಲಿ ಹೋಗಿ ಬಿದ್ದಿರ್ಬೇಕು.